ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಕೈ ಕೊಟ್ಟವರ ತಲೆದಂಡಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೂ ಕೆಲವು ರಿಪೋರ್ಟ್ಗಳು ಬಂದಿವೆ. ಮೈನಾರಿಟಿ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಅಡ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಅಂದ್ರೆ ಕೊಟ್ಟುಬಿಟ್ಟಿದ್ದಾರೆ, ನಾನು ಅದನ್ನ ನೋಡ್ತೀನಿ. ಲೋಕಲ್ ಲೀಡರ್ಸ್ ಬಳಿ ರಿಪೋರ್ಟ್ ಅನ್ನ ತರಿಸ್ಕೊಳ್ತೀನಿ, ವರದಿಯನ್ನ ಪಡೆದು ನಂತರ ಮಾತಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್. ರಿಪೋರ್ಟ್ ಅನ್ನ ತಗೊಂಡು ಆಮೇಲೆ ಮಾತಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಈಗ ಮುಸ್ಲಿಂ ನಾಯಕರುಗಳ ತಲೆದಂಡ ಸರದಿ ಸಾಲಿನಲ್ಲಿ ಆಗ್ತಾ ಇದೆಯಲ್ಲ, ಅದಕ್ಕೆ ಕೊಟ್ಟಂತಹ ರಿಯಾಕ್ಷನ್ ಇದು. ನೋಡ್ತೀನಿ, ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಕೆಲ ರಿಪೋರ್ಟ್ಗಳು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಆ ರಿಪೋರ್ಟ್ ನಲ್ಲಿರೋ ಅಂಶಗಳು ಏನು ಅಂಡ್ ಅಲ್ಲಿ ತನಕ ಕೇವಲ ಸುರ್ಜೇವಾಲಾ ಅವರು ಹೈಕಮಾಂಡ್ ತನಕ ವಿಚಾರವನ್ನ ತಲುಪಿಸಿದರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಸೊ ಅಂತೂ ಇಂತೂ ಬೈ ಎಲೆಕ್ಷನ್ ಮುಗಿತು, ಬೈ ಎಲೆಕ್ಷನ್ ನ ಕಾವು ತಣ್ಣಗಾಗಿದೆ. ಎಲೆಕ್ಷನ್ ಮುಗಿದ್ರೂ ಕೂಡ ಕಾಂಗ್ರೆಸ್ ನಲ್ಲಿರುವ ಗೊಂದಲ, ನಾನಾ ನೀನಾ ಅನ್ನುವ ಫೈಟ್ ಇವ್ಯಾವೂ ಕೂಡ ಕಡಿಮೆ ಆಗಿಲ್ಲ. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ.